ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಭಟ್ಟ ಕೆರೆಕೊಪ್ಪ. ಸ್ವರ್ಣವಲ್ಲಿ ಶ್ರೀಗಳು ಭಗವದ್ಗೀತಾ ಅಭಿಯಾನವನ್ನು ಪ್ರಾರಂಭ ಮಾಡಿದ ವರ್ಷ ನಾನು ಒಂದೆರಡು ಭಗವದ್ಗೀತೆ ಅಧ್ಯಾಯಗಳನ್ನು ಕಲಿತು ಮನೆಯಲ್ಲಿ ಹೇಳ್ತಾ ಇದ್ದೆ. ಆದರೆ ಮುಂದಿನ ವರ್ಷಗಳಲ್ಲಿ ನನಗೆ ಅನಿವಾರ್ಯ ಕಾರಣದಿಂದ ಭಗವದ್ಗೀತೆ ಕಲಿಯಲಾಗಿತ್ತಿಲ್ಲ. ಮತ್ತೆ ಒಂದು ಸ್ವಲ್ಪ ವರ್ಷ ಕಳೆದ ಮೇಲೆ ನಾನು ಎಲ್ಲ ಭಗವದ್ಗೀತೆ ಅಧ್ಯಾಯನೂ ಕಲಿಯವು, ಭಗವದ್ಗೀತಾ ಕಂಠಪಾಠ ಮಾಡವು, ಮಕ್ಕಳಿಗೂ ಮನೆಯಲ್ಲಿ ಭಗವದ್ಗೀತೆ ಪಠಣ ಮಾಡಿಸೋ ಹೇಳೋ ಆಲೋಚನೆ ಬಂತು. ಆದರೆ ಉಳಿದ ಅಧ್ಯಾಯನ ಯಾರ ಹತ್ರ ಕಲಿಯೋವು ಅಂತ ಯೋಚನೆ ಮಾಡ್ತಾ ಇದ್ದಾವೆ. ಒಂದು ಸಲ ಫೇಸ್ಬುಕ್ ಪೇಜಲ್ಲಿ ಸವಿತಾ ಅಕ್ಕನ ಪೋಸ್ಟ್ ಕಾಣ್ತು. ಆ ಫೋನ್ ನಂಬರಿಗೆ ನಾನು ಫೋನ್ ಮಾಡಿ ಕೇಳಿದಾವಾಗ ಸವಿತಾ ಅಕ್ಕ ಅವರು ತಾನು ಆನ್ಲೈನ್ನಲ್ಲಿ ಭಗವದ್ಗೀತಾ ತರಬೇತಿ ನೀಡ್ತಾ ಇದ್ದೆ, ನೀವು ಅದ್ರ ಕ್ಲಾಸಿಗೆ ಸೇರ್ಕೊಳ್ಳಿ, ನಾನು ಹೇಳ್ಕೊಡ್ತೆ ಅಂದರು. ಅದೇ ರೀತಿ ಮಾರನೇ ದಿನದಿಂದಲೇ ನಾನು ಭಗವದ್ಗೀತಾ ಕ್ಲಾಸಿಗೆ ಜಾಯಿನ್ ಆದೆ. ಈ ಕಳೆದ 2 ವರ್ಷದಿಂದ ನಾನು ಸವಿತಾ ಅಕ್ಕ ಅವ್ರ ಹತ್ರ ಭಗವದ್ಗೀತಾ ಕಂಠಪಾಠ ಮಾಡಲೇ ಕಲಿತಾ ಇದ್ದೆ. ಸ್ವರ್ಣವಲ್ಲಿ ಗುರುಗಳ ಆಶಯಕ್ಕೆ ಪೂರಕವಾಗಿ ಪ್ರತಿ ಮನೆಯಲ್ಲೂ ಭಗವದ್ಗೀತಾ ಪಠಣ ನಡೆಯವು, ಎಲ್ಲರೂ ಸರಿಯಾದ ಕ್ರಮದಲ್ಲಿ ಭಗವದ್ಗೀತೆಯನ್ನು ಕಲಿಯವು ಹೇಳಿ ಸವಿತಾ ಜೋಶಿ ಅಕ್ಕ ಅವರು ಆನ್ಲೈನಲ್ಲಿ ವಿನಾಶುಲ್ಕ ಭಗವದ್ಗೀತಾ ಕ್ಲಾಸನ್ನು ನಡೆಸ್ತಾ ಇದ್ದರು. ನನ್ನಂತೆ ಹಲವಾರು ಮಹನೀಯರು ಭಗವದ್ಗೀತಾ ಕ್ಲಾಸಲ್ಲಿ ಸೇರಿ ಅದರ ಪ್ರಯೋಜನ ಪಡೀತಾ ಇದ್ದ. ಅವರ ಈ ಸಮಾಜಮುಖಿ ಕಾರ್ಯ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ, ನಾವೆಲ್ಲರೂ ಅದರ ಪ್ರಯೋಜನವನ್ನು ಪಡೆದು ಮನೆಯಲ್ಲಿ ಭಗವದ್ಗೀತಾ ಪಠಣ ಮಾಡೋಣ ಹೇಳಿ ನಾನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.